ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರವರ ಆದೇಶದಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಕಾಯಂ ಶಿಕ್ಷಕರು, ಮುಖ್ಯ ಶಿಕ್ಷಕರು, ತತ್ಸಮಾನ ವೃಂದದ ಅಧಿಕಾರಿಗಳು ಹಾಗೂ ಎಲ್ಲ ಕಚೇರಿಯಲ್ಲಿರುವ ಕಾಯಂ ಬೋಧಕೇತರ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಹಾಜರಾತಿಯನ್ನು ಗುರುತಿಸಲು ಹಾಗೆ ಮೇಲ್ವಿಚಾರಣೆ ಮಾಡಲು ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಜಾರಿಗೆ ತಂದಿದ್ದು, ಇದನ್ನು ಕರ್ತವ್ಯ KAAMS ಕ್ಯಾಮ್ಸ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಆಗಿದ್ದು, ಈ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಕಡ್ಡಾಯವಾಗಿ ಎಲ್ಲರೂ ಕೂಡ ನೋಂದಣಿ ಮಾಡಿಕೊಳ್ಬೇಕಾಗಿರುವಂಥದ್ದನ್ನು ಮಾನ್ಯ ಆಯುಕ್ತರು ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ನಾವು ಈ ಕ್ಯಾಮ್ಸ್ ಮೊಬೈಲ್ ಆ್ಯಪನ್ನು ಬಳಸಬೇಕೆನ್ನುವುದನ್ನು ನಾನಿಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಮೊದಲು ತಮ್ಮ ಒಂದು ಪ್ಲೇಸ್ಟೋರಲ್ಲಿ ಕರ್ತವ್ಯ ಆ್ಯಪ್ ಅಂತ ತಾವಿಲ್ಲಿ ಟೈಪ್ ಮಾಡಿದರೆ ಸರ್ಚ್ ಇದರಲ್ಲಿ ಕರ್ತವ್ಯ ಕ್ಯಾಮ್ಸ್ ಆ್ಯಪ್ ಅಂತ ತಾವು ನೋಡ್ಬೋದು. ಇಲ್ಲಿ ಲೋಗೋ ಕಾಣ್ತಾ ಇದೆ. KAMS ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳೋಣ ಮೊದಲು. ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕೊಡಿ. ನೆಕ್ಸ್ಟ್ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡಿ. ಇಲ್ಲಿ ಕ್ಲಿಕ್ ಹಿಯರ್ ಟು ಚೇಂಜ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ. ತಮಗೆ ಲ್ಯಾಂಗ್ವೇಜ್ ಚೇಂಜ್ ಆಗಬೇಕಾದ್ರೆ ಇಲ್ಲಿ ಕನ್ನಡ ಇದ್ದಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಫಸ್ಟ್ ಟೈಮ್ ತಾವು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ಯುವರ್ ಮೊಬೈಲ್ ನಂಬರ್. ಈಗ ಆಲ್ರೆಡಿ HRMSಲ್ಲಿ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಹಾಕಿ OTP ಪಡ್ಕೊಳ್ಬೇಕು. OTP ಸೆಂಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಎಂಟರ್ OTP ಕೊಟ್ಟು ಸಬ್ಮಿಟ್ OTP ಅಂತ ಕೊಡಿ. OTP ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟಾದಮೇಲೆ ನೆಕ್ಸ್ಟ್ ಕೊಡಿ. ತಮ್ಮ ಆಧಾರ್ ನಂಬರ್ ಹಾಕಿ. ಇಲ್ಲಿ ಚೆಕ್ ಬಾಕ್ಸಲ್ಲಿ ರೈಟ್ ಮಾಡಿ ತಾವು ಆ OTP ಕೊಟ್ಟು OTP ಮೂಲಕ KYCಯನ್ನು ದೃಢೀಕರಣ ಮಾಡಬೇಕಾಗತ್ತೆ. OTP ಹಾಕಿ ಸಬ್ಮಿಟ್ ಮಾಡಿ. KYC ಪ್ರೊಸೆಸ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಕೊಡಿ. ಇಲ್ಲಿ ತಮ್ಮ ಪ್ರಥಮ KGID ನಂಬರ್ ಅಥವಾ ಎಂಪ್ಲಾಯ್ ID ಹಾಕಿ ಸಬ್ಮಿಟ್ ಕೊಡಬೇಕಾಗತ್ತೆ. ನೀವು KGID ಹಾಕಿ ಸಬ್ಮಿಟ್ ಆದಮೇಲೆ ತಮ್ಮ ಪೂರ್ಣ ಹೆಸರು, ತಮ್ಮ ಡಿಸಿಗ್ನೇಷನ್ನು ಹಾಗೆ ಡಿಪಾರ್ಟ್ಮೆಂಟ್ ಎಲ್ಲವೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ, ಪೊಸಿಷನ್ ಯುವರ್ ಫೇಸ್ ಪ್ರಾಪರ್ಲಿ ಇನ್ ದ ಕ್ಯಾಮ್ರಾ ಮಾರ್ಕಿಂಗ್ಸ್, ಹಾಗೆ ಗ್ರ್ಯಾಂಡ್ ಪರ್ಮಿಷನ್ ಟು ಯೂಸ್ ದ ಕ್ಯಾಮ್ರಾ ಆ್ಯಂಡ್ ಲೊಕೇಶನ್ ಅಂತ ಇದೆ. ಈ ಹಂತದವರೆಗೆ ತಾವುಗಳು ರಿಜಿಸ್ಟ್ರೇಷನ್ ಮಾಡುವ ಪ್ರಕ್ರಿಯೆ ಆಗಿದ್ದು, ನಂತರದಲ್ಲಿ ಈ ಕ್ಯಾಪ್ಚರ್ ಫೇಸನ್ನು ತಮ್ಮ ಅಧಿಕೃತ ಶಾಲೆ ಅಥವಾ ಕಾಲೇಜು ಅಥವಾ ಕಚೇರಿಯ ನಿಗದಿತ ಪ್ರದೇಶದಲ್ಲಿಯೇ ತಾವು ಈ ಒಂದು ಕ್ಯಾಪ್ಚರ್ ಫೇಸನ್ನು ಮಾಡಿಕೊಂಡು ನಂತರ ಈ ಒಂದು ಆ್ಯಪ್ನ ಉಪಯೋಗವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಈಗ ತುರ್ತಾಗಿ ತಾವು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಈ ಪ್ರಕ್ರಿಯೆವರೆಗೂ, ಈ ಹಂತದವರೆಗೂ ತಾವು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಇದಿಷ್ಟು ಈ ಕ್ಯಾಮ್ಸ್ ಅಂದರೆ ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಯಾವ ರೀತಿಯಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಂದರೆ ಇನ್ಸ್ಟಾಲ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ರಿಜಿಸ್ಟ್ರೇಷನ್ ಆಗಬೇಕೆನ್ನುವಂಥದ್ದನ್ನು ತಿಳಿಸಲಾಗಿದೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ವಿನಂತಿ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು.